ಇದು ನಂಜನಗೂಡು ತಾಲೂಕಿನ ದೇವರಸನಹಳ್ಳಿಯಲ್ಲಿ ಜನರ ದಾಹ ನೀಗಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಮನೆ ಮನೆಗೆ ಗಂಗೆ ಯೋಜನೆಯಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಪ್ರತಿ ಮನೆಗೂ ಕುಡಿಯುವ ನೀರಿನ ಪೈಪ್ ಅಳವಡಿಸಲಾಗಿದೆ. ಆದರೆ ಸರಿಯಾದ ನಿರ್ವಹಣೆ ಇಲ್ಲದೆ ಜೆಜೆಎಂ ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿದು 2 ವರ್ಷಗಳೇ ಕಳೆದಿದೆ. ಸುಮಾರು 65.58 ಲಕ್ಷ ರೂಪಾಯಿ ವೆಚ್ಚದಲ್ಲಿ 599 ಮನೆಗಳಿಗೆ ನಲ್ಲಿಗಳನ್ನು ಅಳವಡಿಕೆ ಮಾಡಲಾಗಿದ್ದು, ಡಿವಿ ಗುರುರಾಜ್ ಎಂಬ ಗುತ್ತಿಗೆದಾರ ತರಾತುರಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಿದ್ದಾರೆ. ಕಳಪೆ ಕಾಮಗಾರಿಯಿಂದ ಕಾಂಕ್ರೀಟ್ ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ. ತರಾತುರಿಯಲ್ಲಿ ಕಾಮಗಾರಿ ಮುಗಿಸಿ 2 ವರ್ಷ ಕಳೆದರೂ ನೀರು ಮಾತ್ರ ಬಂದಿಲ್ಲ. ಈಗಿರುವ ಕುಡಿಯುವ ನೀರಿನ ನಲ್ಲಿಗಳಿಗೆ 3 ದಿನಕ್ಕೊಮ್ಮೆ ನೀರು ಬಿಡಲಾಗುತ್ತಿದೆ. ಇದು ನಮಗೆ ಸಾಕಾಗುವುದಿಲ್ಲ. ಬೋರ್ವೆಲ್ ಕೆಟ್ಟು ನಿಂತಿದೆ, ಇದನ್ನು ಸರಿಪಡಿಸಿಲ್ಲ. ಈ ಕಾಮಗಾರಿ ಹೆಸರಿನಲ್ಲಿ ಲಕ್ಷಾಂತರ ಹಣ ನುಂಗಿ ನೀರು ಕುಡಿದಿದ್ದಾರೆ. ಕೂಡಲೇ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇದಕ್ಕೆ ಇಂಜಿನಿಯರ್ಸ್ ಇದ್ದಾರೆ, ಇವತ್ತು ಪೂರ್ಣ ಮಾಡ್ದೇನೆ ಹೆಂಗೆ ಅವರಿಗೆ ಹಣನ ಬಿಡುಗಡೆ ಮಾಡ್ತಿದ್ರು ಅವರು ಸಸ್ಪೆಂಡ್ ಆಗಬೇಕು ಅಂತ ನಿಮ್ಮ ಮುಖಾಂತರ ನಾನು ಮಾನ್ಯ CO ಅವರಿಗೆ ಹೇಳ್ತಾ, ಮತ್ತು ಇದು ಸುಮಾರು ಅವನಿಗೆ 4 ನೋಟಿಸ್ನ ಈಗ ಆಲ್ರೆಡಿ ಜಾರಿ ಮಾಡಿದ್ದಾರೆ. ಅವನ್ನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿ ಅಂತ ನಾವು ಒತ್ತಾಯ ಮಾಡ್ತಾಯಿದ್ರು ಕೂಡ ಅವನಿಗೆ ಯಾವುದೇ ರೀತಿ ಕ್ರಮ ಮಾಡಿಲ್ಲ. ಇಲ್ಲ ಅವನ್ನ ಕ್ರಿಮಿನಲ್ ಕೇಸ್ ಹಾಕಿ ಅಂತ ಹೇಳ್ತಿದ್ವಿ, ಯಾವುದೂ ಕೂಡ ಮಾಡಿಲ್ಲ. ಇದು ಅವರ ಒಂದು ನಿರ್ಲಕ್ಷ್ಯತೆಯಿಂದ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಕಾಮಗಾರಿ ಅಡ್ದಾರಿ ಹಿಡಿದಿದೆ. ದಯಮಾಡಿ ಇದನ್ನು ಮಾನ್ಯ CO ಅವರೇ ಇದನ್ನು ಮುಂದಾಳತ್ವ ವಹಿಸಿ ಮಾಡಬೇಕಾಗ್ತದೆ. ಅವರೇ ಇದನ್ನು ಆದೇಶನ ಮಾಡಿ ಮತ್ತೆ ಕಾಮಗಾರಿನ ಶುರು ಮಾಡಬೇಕು. ಕುಡಿಯೋ ನೀರು ಯೋಜನೆ ತಲುಪಬೇಕು, ಪ್ರತಿ ಮನೆಗೂ ಕುಡಿಯೋ ನೀರು ಸಿಗಬೇಕು ಅಂತ ಹೇಳ್ತಾ ಆಗ್ರಹಿಸ್ತೀನಿ. ಕುಮಾರ್, CTV ನ್ಯೂಸ್, ನಂಜನಗೂಡು.